ದೇ ಕಾಲ್ ಹಿಮ್ ಓಜಿ. ಇದು ಸುಜಿತ್ ಅವರು ಡೈರೆಕ್ಟ್ ಮಾಡಿರುವಂತ ಸಿನಿಮಾ. ಹೆವಿ ಐಪ್ ಇತ್ತು ಮೂವಿಗೆ, ಬಿಕಾಸ್ ಮ್ಯೂಸಿಕ್ ಆ ರೀತಿ ವರ್ಕ್ ಆಗಿತ್ತು. ಮತ್ತೆ ಮೂವಿ ಕ್ವಾಲಿಟಿ ಕೂಡ ಅಷ್ಟೇ ಚೆನ್ನಾಗಿತ್ತು. ಸುಜಿತ್ ಅವರು ಆಕ್ಷನ್ ಮೂವಿಗೆನೆ ಹೆಸರುವಾಸಿ ಆದವರು. ಅವರ ವಿಜುವಲ್ ಕನೆಕ್ಷನ್ ಆಗಿರ್ಬೋದು ಅಥವಾ ಆಕ್ಷನ್ ಸೀಕ್ವಲ್ ಆಗಿರ್ಬೋದು, ಎಲ್ಲಾನು ಸೂಪರ್ ಅಂತಾನೆ ಹೇಳ್ಬೋದು. ಸೊ ಇಲ್ಲಿನ ಪ್ಲಾಟ್ ಬಗ್ಗೆ ಮಾತಾಡೋದಾದ್ರೆ, ನಮ್ಮ ಮುಂಬೈ ಸಿಟಿಯನ್ನ ಬಿಟ್ಟು ದೂರ ಹೋಗಿರ್ತಾನೆ ಇಲ್ಲಿನ ಮೇನ್ ಹೀರೋ. ಇಲ್ಲಿ ಕ್ಯಾರೆಕ್ಟರ್ನ ಹೆಸರು ಗಂಭೀರ ಅಂತ. ಆದ್ರೆ ಅವನು ಊರಿಗೆ ವಾಪಸ್ ಬರ್ಬೇಕಾಗುತ್ತೆ. ಆ ತರದ ಪರಿಸ್ಥಿತಿ ಎದುರಾಗುತ್ತೆ. ಸೊ ಅದೇನು ಇವನು ಮುಂಬೈ ಬಿಟ್ಟೋಗಿದ್ದೇನಕ್ಕೆ, ಇಲ್ಲಿ ಜಪಾನ್ಗೂ ಸಮುರಾಯ್ಗೂ ಈ ಸಿನಿಮಾಗೂ ಏನ್ ಸಂಬಂಧ ಅನ್ನೋದನ್ನೆಲ್ಲ ನೀವು ಸಿನಿಮಾ ನೋಡೇ ತಿಳ್ಕೊಬೇಕು. ಮೊದಲನೇದಾಗಿ ಇದರ ಪಾಸಿಟಿವ್ಸ್ ಕಡೆ ಬರೋದಾದ್ರೆ, ಅದು ಇದರ ಸ್ಟೈಲ್ ಅಂತ ಹೇಳ್ತೀನಿ. ಸಿನಿಮಾ ತುಂಬಾ ಸ್ಟೈಲಿಶ್ ಆಗಿ ಕಾಣುತ್ತೆ, ಪ್ರೆಸೆಂಟೇಶನ್ ಚೆನ್ನಾಗಿ. ಪವನ್ ಕಲ್ಯಾಣ್ ಅವರ ಫ್ಯಾನ್ಸಿಗೆ ಸುಜಿತ್ ಅವ್ರ ಕಡೆಯಿಂದ ಒಂದು ಗಿಫ್ಟ್ ಅಂತಾನೆ ಹೇಳ್ಬೋದು. ಸೊ ಈ ರೀತಿ ಪವನ್ ಕಲ್ಯಾಣ್ ಅವರು ಈವನ್ ಗಬ್ಬರ್ ಸಿಂಗ್ ಅಲ್ಲೂ ಪ್ರೆಸೆಂಟ್ ಆಗಿಲ್ಲ. ಅವರ ಪ್ರೆಸೆಂಟೇಷನ್ ಈ ಮೂವಿಲಿ ತುಂಬಾನೇ ಚೆನ್ನಾಗಿದೆ. ಅವರ ಸ್ಟ್ರೆಂತ್ ಏನಿದೆಯಲ್ಲ, ಆ ವಾಕಿಂಗ್ ಸ್ವ್ಯಾಗ್, ಈ ರೀತಿಯ ಸ್ವ್ಯಾಗ್ ಗಳನ್ನ ವಿಜುವಲಿ ಚೆನ್ನಾಗಿ ಯೂಸ್ ಮಾಡ್ಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ಸೀನ್ ಇದೆ ಸೆಕೆಂಡ್ ಹಾಫ್ ಅಲ್ಲಿ, ಅದು ನನಗೆ ತುಂಬಾನೇ ಇಷ್ಟ ಆಯ್ತು. ಈ ಮೂವಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಪವನ್ ಕಲ್ಯಾಣ್ ಅವರ ಮ್ಯಾನರಿಸಮ್ ಗೆ ಇಷ್ಟೊಂದು ಫ್ಯಾನ್ಸ್ ಹಾಕಿದ್ದಾರೆ ಅಂತ. ಈ ಮೂವಿಯ ಟೈಟಲ್ ಕಾರ್ಡ್ ಆಗ್ಲಿ, ಇಂಟರ್ವಲ್ ಆಗ್ಲಿ ಅಂಡ್ ಇವನ್ ಕ್ಲೈಮ್ಯಾಕ್ಸ್ ತುಂಬಾನೇ ಚೆನ್ನಾಗಿ ಪ್ರೆಸೆಂಟ್ ಆಗಿದೆ. ಇಟ್ಸ್ ನಾಟ್ ಅಬೌಟ್ ಓನ್ಲಿ ಹೀರೋ. ಇಲ್ಲಿ ಇಮ್ರಾನ್ ಹಶ್ಮಿ ಅವ್ರನ್ನು ಕೂಡ ತುಂಬಾನೇ ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ದಾರೆ. ಇಲ್ಲಿ ನಮ್ಮ ಬಜರಂಗಿ ಲೋಕಿ ಅವರು ಕಾಣ್ತಾರೆ. ಇಲ್ಲಿ ನಾವು ಸೆಟ್ಸ್ ಅಂತ ಬರೋದಾದ್ರೆ, ಅವರ ಇಂಟೀರಿಯರ್ ಡಿಸೈನ್ ವಿಜುವಲಿ ತುಂಬಾನೇ ಚೆನ್ನಾಗಿತ್ತು. ಟೋಟಲಿ ತೆಲುಗು ಮೂವಿಯ ಫೀಲ್ ಇಲ್ಲಿ ಇರೋದಿಲ್ಲ, ಎಸ್ಪೆಷಲಿ ಪ್ರೆಸೆಂಟೇಷನ್ ಅಲ್ಲಿ ಅಂತ ಹೇಳ್ತೀನಿ. ಇಲ್ಲಿ ತೆಲುಗು ರೀತಿಯ ಕಾಮಿಡಿ ಅಂತ ಏನಿರುತ್ತೆ ಅದು ಇಲ್ಲಿಲ್ಲ. ಮತ್ತೆ ತೆಲುಗು ರೀತಿಯ ಸೆಟ್ಸ್ ಏನಿರುತ್ತೆ ಅದು ಕೂಡ ಇಲ್ಲಿ ನಿಮಗೆ ಇಲ್ಲಿ ನಾವು ಅಬ್ಸರ್ವ್ ಮಾಡೋದೇನಂದ್ರೆ, ಮೂವಿಲಿ ಸಾಂಗ್ಸ್ ಗಳೇ ಇಲ್ಲ, ಇದ್ರೂ ಕೂಡನೆ ಅದು ಸ್ಟೋರಿ ಜೊತೆನೆ ಕಂಟಿನ್ಯೂ ಆಗುತ್ತೆ. ಸೊ ಈ ರೀತಿ ಮೂವಿ ತುಂಬಾನೇ ಹೆಚ್ಚಾಗಿ ಪ್ರೊಡ್ಯೂಸ್ ಆಗ್ಬೇಕು, ಆಗ ಮೂವಿ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತಾನೆ ಹೇಳ್ತೀನಿ. ಇನ್ನು ಸಿನಿಮಾದಲ್ಲಿ ಅಲ್ಲಲ್ಲಿ ಒಂದಷ್ಟು ಐಡಿಯಾಸ್ ಗಳಿದೆ, ಅದು ಫುಲ್ಲಿ ಎಕ್ಸ್ಪ್ಲೋರ್ ಆಗಿಲ್ಲ. ಇಲ್ಲಿ ಬರುವ ಪಾಯಿಂಟ್ಸ್ ಗಳು ತುಂಬಾನೇ ಇಷ್ಟ ಆದ್ವು. ಇನ್ನು ತಮನ್ ಅವರ ಮ್ಯೂಸಿಕ್ ತುಂಬಾನೇ ಹೆಲ್ಪ್ ಮಾಡಿದ್ದೆ ಸಿನಿಮಾಗೆ. ಸ್ಪೆಷಲಿ ಪವನ್ ಕಲ್ಯಾಣ್ ಅವರ ಹಳೆ ಸಾಂಗ್ ನ ತಗೊಂಡ್ಬರ್ತಾರೆ ಕೊನೆಗೆ. ಸೊ ಈ ರೀತಿಯ ಒಂದು ಐಡಿಯಾಸ್ ಫಸ್ಟ್ ಹಾಫ್ ಅಲ್ಲಿ ತುಂಬಾನೇ ಚೆನ್ನಾಗಿ ಹಿಡಿದು ಕೂರಿಸುತ್ತೆ. ಅಂಡ್ ಇಲ್ಲಿನ ನೆಗೆಟಿವ್ಸ್ ಅಂತ ಬರೋದಾದ್ರೆ, ಆನೆಸ್ಟ್ಲಿ ಮೂವಿಲಿ ಹೊಸ್ತು ಅಂತ ಏನಿಲ್ಲ, ರೋಟೀನ್ ಆಗಿ ತೆಗೆದಿದ್ದಾರೆ ಮೂವಿನ. ಆದ್ರೆ ಒಂದು ಹೊಸ ಪ್ರಯತ್ನ ಅಂತಾನೆ ಹೇಳ್ಬೋದು. ಯಾಕಂದ್ರೆ ರೋಟೀನ್ ಫಿಲಂಗಳನ್ನು ತುಂಬಾನೇ ನೀಟಾಗಿ ಕ್ಲಾಸಿಯಾಗಿ ಜನರಿಗೆ ಬೇಕಾದಾಗೆ ಮೂವಿನ ರಿಪ್ರೆಸೆಂಟ್ ಮಾಡಿದ್ದಾರೆ. ಇದು ಒಂದು ಮೇನ್ ಬೇಸಿಕ್ ಕತೆ, ಪ್ರಿಡಿಕ್ಟೇಬಲ್ ಆಗೂ ಇರುತ್ತೆ. ಇನ್ನೊಂದು ನೆಗೆಟಿವ್ ಪಾಯಿಂಟ್ಸ್ ಏನಂದ್ರೆ, ಇಲ್ಲಿ ಹೀರೋ ಸೋಲೋದೇ ಇಲ್ಲ, ಅವ್ನು ಬಂದಿದ ತಕ್ಷಣನೇ ಎಲ್ಲ ತೊಂದರೆಗಳು ಮುಗ್ದೋಗುತ್ತೆ ಅನ್ನೋ ರೀತಿ ಈ ಮೂವಿಲಿ ಪ್ರೆಸೆಂಟ್ ಮಾಡಿದ್ದಾರೆ. ಇಂಟೆಲಿಜೆಂಟ್ ರೈಟಿಂಗ್ ಅಂತಾನು ಇಲ್ಲಿ ಸಿಗೋದಿಲ್ಲ. ಮೇನ್ ಥಿಂಗ್ ಅಂದ್ರೆ ಇಲ್ಲಿನ ಸ್ಕ್ರೀನ್ ಪ್ಲೇ, ಇದು ಎಡಿಟಿಂಗ್ ಪ್ರಾಬ್ಲಮ್ ಅಂತಾನು ಹೇಳ್ಬೋದೇನೋ. ಇಲ್ಲಿನ ಸ್ಟೋರಿ ಲೈನ್ ಹೇಗಿದೆ ಗೊತ್ತಾ, ಇಲ್ಲಿನ ಹಲವಾರು ಸೀಕ್ವೆನ್ಸ್ ಗಳನ್ನ ಪಾರ್ಟ್ ಆಗಿ ಡಿವೈಡ್ ಮಾಡ್ಕೊಂಡು ಅದನ್ನ ಒಟ್ಟಿಗೆ ಹಾಕಿದ್ದಾರೆ ಅನ್ನೋ ರೀತಿ ಕಾಣುತ್ತೆ. ಸೊ ಎಲ್ಲಾ ಮೂವಿಗಳು ಹಾಗೆ ಆಗೋದು, ಆದ್ರೆ ರೈಟಿಂಗ್ ಅವನ್ನ ಕನೆಕ್ಟ್ ಮಾಡ್ತವೆ. ಈ ಮೂವಿಲಿ ನಿಮಗೆ ಒಂದೊಂದು ಸೀಕ್ವೆನ್ಸ್ ಪಾರ್ಟ್ ಆಗಿ ತೆಗ್ದಿದ್ದಾರೆ ಅಂತ ಕ್ಲಿಯರ್ ಕಟ್ ಆಗಿ ಕಾಣಿಸುತ್ತೆ. ಅಂಡ್ ಆಲ್ಸೋ ಪಾಸ್ಟ್ ಸ್ಟೋರೀಸ್, ಇಲ್ಲಿ ತುಂಬಾನೇ ಪಾಸ್ಟ್ ಸ್ಟೋರೀಸ್ ಗಳು ಬರ್ತಾ ಹೋಗುತ್ತೆ. 10 ವರ್ಷಗಳ ಮುಂದೆ ಏನಾಗಿತ್ತು ಗೊತ್ತಾ, 7 ವರ್ಷಗಳ ಮುಂಚೆ ಏನಾಗಿತ್ತು ಗೊತ್ತಾ, ಇನ್ನು ಹಲವಾರು ಸ್ಟೋರೀಸ್ ಗಳು ಬರ್ತಾನೆ ಹೋಗ್ತವೆ. ಫಸ್ಟ್ ಹಾಫ್ ನಲ್ಲಿ ಓಕೆ, ತುಂಬಾ ಎಸ್ಟಾಬ್ಲಿಷ್ ಆಗಿ ಇಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಅಂತ ಹೇಳ್ಬೋದು. ಆದ್ರೆ ಸೆಕೆಂಡ್ ಹಾಫ್ ಅಲ್ಲಿ ಪಾಸ್ಟ್ ಸ್ಟೋರೀಸ್ ಗಳು ತುಂಬಾನೇ ತೊಂದರೆ ಕೊಡ್ತವೆ. ಇಲ್ಲಿ ರೈಟಿಂಗ್ ಆಗ್ಲಿ, ವಿಜುವಲಿ ಪ್ರೆಸೆಂಟೇಷನ್ ಆಗ್ಲಿ ನಿಮಗೆ ಓಕೆ ಅನ್ನಿಸ್ಬೋದು. ಅಫ್ಕೋರ್ಸ್ ಕೆಲವು ಕಡೆ ವಿಜುವಲ್ ತುಂಬಾನೇ ಪ್ರೆಸೆಂಟಿಂಗ್ ಆಗಿದೆ, ಆದ್ರೆ ಕೆಲವು ಕಡೆ ಮೂವಿ ಬೋರಿಂಗ್ ಹೊಡೆಯುತ್ತೆ, ಎಸ್ಪೆಷಲಿ ಸೆಕೆಂಡ್ ಹಾಫ್ ಅಲ್ಲಿ. ಸೊ ನನ್ ಕೇಳೋದಾದ್ರೆ, ಇದೊಂದು ಫೀಲ್ ಗುಡ್ ಮೂವಿ ಅಂತಾನೆ ಹೇಳ್ಬೋದು. ನಿಮ್ಗೆ ಏನಾದ್ರು ಪವನ್ ಕಲ್ಯಾಣ್ ಅವ್ರ ಮೂವಿ ಇಷ್ಟ ಆಗಿದ್ರೆ ಅಥವಾ ಆಕ್ಷನ್ಸ್ ಮೂವಿಗಳು ತುಂಬಾನೇ ಇಷ್ಟ ಅಂದ್ರೆ ಈ ಮೂವಿನ ಒಂದು ಸತಿ ಟ್ರೈ ಕೊಡ್ಬೋದು. ಸೊ ನಾನ್ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಕೀಪ್ ವಾಚಿಂಗ್.